ದೀಪಾವಳಿ ಹತ್ರ ಬರೋದ್ರಿಂದ ದೀಪಾವಳಿಗಾಗಿ ಸಿಹಿ ಹಾಗೂ ಖಾರ ತಿಂಡಿಗಳನ್ನ ಮನೇಲೆ ಹೇಗೆ ಸುಲಭವಾಗಿ ಮಾಡೋದು ಅಂತ ನೋಡ್ತಾ ಇದೀವಿ. ಇವತ್ತು ಈ ವಿಡಿಯೋದಲ್ಲಿ ಎಲ್ಲರಿಗೂ ಇಷ್ಟವಾದ ಮೃದುವಾದ ಲಡ್ಡು ಹೇಗ್ ಮಾಡೋದು ಅಂತ ನೋಡೋಣ. ಇದನ್ನ ಮಾಡೋದಕ್ಕೆ 1/4 kg ಕಡಲೆ ಹಿಟ್ಟನ್ನ ಜರಡಿ ಮಾಡಿ ಒಂದ್ ಬೌಲ್ಗೆ ಹಾಕೊಂಡು ಬೇಕಾದಷ್ಟು ನೀರನ್ನ ಹಾಕಿ ಒಂದು ವಿಸ್ಕ್ ಇಟ್ಟು ಗಂಟಿಲ್ದೆ ಈ ತರ ಕಲ್ಸಿಟ್ಕೊಳ್ಳೋಣ. ಇದು ದೋಸೆ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಬೇಕು. ಈಗ ಬೂಂದಿ ಮಾಡೋದಕ್ಕೆ ಸ್ಟವ್ ನಲ್ಲಿ ಒಂದ್ ಕಡಾಯಿ ಇಟ್ಟು ಎಣ್ಣೆ ಹಾಕಿ ಚೆನ್ನಾಗಿ ಬಿಸಿ ಆದ್ಮೇಲೆ ಈ ಹಿಟ್ಟನ್ನ ಬೂಂದಿ ಹಾಕೋ ಸೌಟಲ್ಲಿ ಹಾಕಿ ಲೈಟ್ ಆಗಿ ತಟ್ಟಿದ್ರೆ ಈ ತರ ಚಿಕ್ಕ ಚಿಕ್ಕ ಬೂಂದಿಗಳಾಗಿ ಬೀಳುತ್ತೆ. ಎಣ್ಣೆಗೆ ಹಾಕಿ 1 ನಿಮಿಷದೊಳಗೆ ತೆಗೆದ್ಬಿಡ್ಬೇಕು. ತುಂಬಾ ಹೊತ್ತು ಬಿಡಬಾರ್ದು, ಮೃದುವಾಗಿರುವಾಗ್ಲೇ ತೆಗೆದ್ಬಿಡ್ಬೇಕು. ಈಗ ಒಂದು ಚಿಕ್ಕ ಪ್ಯಾನ್ ನಲ್ಲಿ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿನ ಗೋಲ್ಡನ್ ಕಲರ್ ಬರೋವರೆಗೆ ಫ್ರೈ ಮಾಡಿ ಇಟ್ಕೊಳ್ಳೋಣ. ಇದಾದ್ಮೇಲೆ ಸಕ್ಕರೆ ಪಾಕ ಮಾಡೋದಕ್ಕೆ ಸ್ಟವ್ ನಲ್ಲಿ ಒಂದ್ ಪಾತ್ರೆ ಇಟ್ಟು ಅದರಲ್ಲಿ 1/2 kg ಸಕ್ಕರೆನ ಹಾಕಿ ಸಕ್ಕರೆ ಮೂಳ್ಗೋವರೆಗೆ ನೀರನ್ನ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದು ಒಂದು ಕಂಬಿ ಪಾಕದ ಹದಕ್ಕೆ ಬಂದ್ಮೇಲೆ ಸ್ಟವ್ ನ ಸಿಮ್ ಮಾಡಿ ಅದರಲ್ಲಿ ನಾವು ಮಾಡಿಟ್ಟಿರೋ ಬೂಂದಿಗಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಪಾಕದ ಜೊತೆಗೆ ಈ ಬೂಂದಿಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಸ್ಟವ್ ನ ಆಫ್ ಮಾಡಿ 1/4 ಟೀಸ್ಪೂನ್ ಏಲಕ್ಕಿ ಪುಡಿನ ಹಾಕೊಂಡು ಫ್ರೈ ಮಾಡಿಟ್ಟಿರುವ ಗೋಡಂಬಿ ದ್ರಾಕ್ಷಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬೌಲ್ಗೆ ಹಾಕೊಂಡು ಸ್ವಲ್ಪ ಆರದ್ಮೇಲೆ ಇದನ್ನ ಈ ತರ ಚಿಕ್ಕ ಚಿಕ್ಕ ಲಡ್ಡುಗಳನ್ನಾಗಿ ಉಂಡೆ ಮಾಡಿ ಒಂದು ತಟ್ಟೆಲಿಟ್ರೆ ತುಂಬಾನೇ ರುಚಿಯಾದ ಲಡ್ಡು ತಯಾರು. ಇದು ಚೆನ್ನಾಗಿ ಬಿಸಿ ಆರದ್ಮೇಲೆ ಒಂದು ಏರ್ಟೈಟ್ ಕಂಟೈನರ್ ನಲ್ಲಿ ಹಾಕಿ ಇಟ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾನೇ ರುಚಿಯಾಗೂ ಇರುತ್ತೆ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫುಡಿ ಕನ್ನಡನ ಫಾಲೋ ಮಾಡಿ.